ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಮುಗಿದ ಅಧ್ಯಾಯ. ಬೆಂಗಳೂರಿನಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಪಷ್ಟನೆ. 19ರಂದೇ ಸದನದಲ್ಲಿ ರೂಲಿಂಗ್ ಅನ್ನು ಕೊಟ್ಟಿದ್ದೇನೆ, ಅನಿರ್ದಿಷ್ಟಾವಧಿ ಮುಂದೂಡಿಕೆ ಆಗಿದೆ ಅಂತ ಹೇಳಿ ಹೊರಟ್ಟಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಸಿಟಿ ರವಿ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಮತ್ತೊಮ್ಮೆ ಸ್ಪಷ್ಟನೆ ಕೊಡಲಿಕ್ಕೆ ಸಭಾಪತಿಗಳು ಮುಂದಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಆ ಪ್ರಕ್ರಿಯೆಗಳು ಏನಾಯಿತು ಮತ್ತು ಇನ್ನೂ ಕೂಡ ಗೊಂದಲ ಯಾವ ಕಾರಣಕ್ಕೋಸ್ಕರ ಮುಂದುವರೆದಿದೆ ಅವರನ್ನೇ ಕೇಳೋಣ ಬನ್ನಿ. ಸರ್, ಒಟ್ಟಾರೆಯಾಗಿ ಇಷ್ಟೆಲ್ಲ ಪ್ರಕರಣ ಆಗಿದೆ, ಇನ್ನೂ ಕೂಡ ಜಟಾಪಟಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ನಿಮ್ಮ ಪ್ರಕಾರ ಸದನದ ಒಳಗಡೆ ನಡೆದಿರ್ತಕ್ಕಂಥದ್ದು ಮುಗಿದ ಅಧ್ಯಾಯನ? ಸದನದೊಳಗೆ ನಡೆದಿದ್ದು ನಾನು ರೂಲಿಂಗ್ ಕೊಟ್ಟಂದ್ರೆ ಮುಗಿದ ಅಧ್ಯಾಯ. ನನಗೆ ಅದಕ್ಕೆ ಇನ್ನು ಹೊರಗಡೆ ಆದಂಥದಕ್ಕೆ ನಮಗೆ ಅವಕ್ಕೇನು ಸಂಬಂಧ ಇಲ್ಲ. ಸರ್ಕಾರ, ಪೊಲೀಸರು ಅವ್ರ ಜವಾಬ್ದಾರಿ, ನಾನು ಜವಾಬ್ದಾರಿ ಅಲ್ಲ. ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ದರೆ ನನಗೆ ಹಿಂಗೆ ಅನ್ಯಾಯ ಆಗೈತಿ, ನನ್ನ ಹಕ್ಕುಚ್ಯುತಿ ಆಗೈತಿ, ನನಗೆ ಹಿಂಗಾಗೈತಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲ ಸರ್, ನೀವು ಮೊದಲಿಗೆ ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಆಡಿಯೋ ವಿಡಿಯೋ ಯಾವುದು ನಿಮ್ಮ ಇದರಲ್ಲಿ ಸಿಕ್ಕಿಲ್ವಾ? ನಮ್ಮಲ್ಲಿ ಸಿಕ್ಕಿಲ್ಲ ಅಂದ್ರೇನು? ವಿಧಾನ ಪರಿಷತ್ತಿನ ವಿಡಿಯೋ, ವಿಧಾನ ಪರಿಷತ್ತಿನ ಆಡಿಯೋ, ವಿಧಾನ ಪರಿಷತ್ತಿನ CC ಕ್ಯಾಮ್ರಾ ಅವು ನಮಗೆ ಅಥೆಂಟಿಕ್. ಯಾವುದರಲ್ಲಿ ಏನೂ ಸಿಕ್ಕಿಲ್ಲ. ಸಿಗಲಾರ್ದಕ್ಕೆ ಅದನ್ನೆಲ್ಲ ಸ್ಟಡಿ ಮಾಡಿ ನನ್ನ ರೂಲಿಂಗನ್ನು ಕೊಟ್ಟಿದ್ದೆ ನಾನು. ಈಗ ಸದನದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳ ಮೇಲೆ ಪೊಲೀಸರು ಹಸ್ತಕ್ಷೇಪ ಮಾಡಬೇಕಾ? ಮಾಡ್ತಾರಾ? ಮಾಡಿಲ್ಲ. ಯಾಕೆ ಮಾಡ್ತಾರೆ? ಮಾಡೋಂಗಿಲ್ಲ. ಮಾಡೋಕ್ಕೆ ಬರೋದಿಲ್ಲ, ಮಾಡಿಸ್ಕೊಟ್ಟಿಲ್ಲ. ಮಾಡೋಕ್ಕೆ ಬರೋದಿಲ್ಲ. ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಅಲ್ಲ, ಮಾಜರ್ಗೆ ಬರ್ತೀವಿ ಅಲ್ಲೆಲ್ಲ ಬರ್ತೀವತ್ತೇ ನಾವು ಬರ್ಸ್ಕೊಟ್ಟಿಲ್ಲ. ಒಳಗೆ ಬರೋಕೆ ಅಧಿಕಾರ ಇಲ್ಲ ನಿಮ್ಗೆ ಅಂತೇಳಿ ಅಷ್ಟಕ್ಕೆ ಹೋದ್ರು ಅವರು. ಮತ್ತು ಕಾಂಗ್ರೆಸ್ನ ನಾಯಕರು, ಕೆಲ ನಾಯಕರು ಅಂದರೆ DCM ಆಗಿರ್ಬೋದು, ಅವರು ನಿಮ್ಮ ರೂಲಿಂಗ್ ವಿರುದ್ಧ ಒಂದು ರೀತಿಯಲ್ಲಿ ಹೊರಗಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ನಾನು ನನ್ನ ಕಾನ್ಸೆಪ್ಟ್ ಪ್ರಕಾರ ಕರೆಕ್ಟ್ ಅದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮತ್ತು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯಕ್ಕೆ ನಾನು ಅವ್ರಿಗೆ ಏನು ಹೇಳಕ್ಕೆ ಹೋಗೋದಿಲ್ಲ. ಅವರವ್ರ ಅಭಿಪ್ರಾಯ ಅವ್ರು ಹೇಳ್ತಿರ್ತಾರೆ. ಬಟ್ ನಾನು 110% ಕರೆಕ್ಟ್ ಇದೀನಿ. ಮತ್ತು ಒಬ್ಬ ಸದಸ್ಯನ ಮೇಲೆ ಸುವರ್ಣಸೌಧದಲ್ಲೇ ಒಂದು ರೀತಿಯಲ್ಲಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ಕ್ರಮಗಳೇನು? ಯಾರಿಗಾದ್ರೂ ಸೂಚನೆ ಕೊಟ್ಟಿದ್ರೆ ಅವರಿಂದ ಏನು ರಿಪ್ಲೈ ಬಂತು? ನಾನೇನು ಹೇಳಿದ್ದೀನಿ, ಅವರು ಅರೆಸ್ಟ್ ಆದ ನಂತರ ಪೊಲೀಸ್ ಕಮಿಷನರ್ಗೆ, SP ಅವ್ರಿಗೆ ಹೇಳಿ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಿಮ್ಮದು, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ ಹಾಕಿರೋ ಅನ್ನೋದನ್ನು ಮಾತು ಕೊಟ್ಟಿವಿ. ರಾತ್ರಿ 1:30 ಗಂಟೆ ಮಟ್ಟ ಎಲ್ಲ ಸದಸ್ಯರುಗಳು ನಾನು ಫೋನಲ್ಲಿ ಮಾತಾಡೀನಿ. ಎಲ್ಲರೂ ಸೇಫಾಗಿ ಅಂದಾಗ ನಾವು ಹೋಗಿ ಮಲ್ಕೊಡೀನಿ. ಅಂದರೆ ಸಿಟಿ ರವಿ ಅಷ್ಟು ಸುತ್ತಾಡಿಸುವಂಥ ಅವಶ್ಯಕತೆ ಇತ್ತು ನಿಮ್ಮ ರಾಜಕೀಯ ಜೀವನದಲ್ಲಿ ಈ ರೀತಿಯ ಘಟನಾವಳಿಗಳು? ನಾನು ಸಭಾಪತಿಯಾಗಿ ಏನು ಹೇಳೋದಿಲ್ಲ. ಒಂದು ವೇಳೆ ಸಿಟಿ ರವಿ ಹೇಳುವಂಥದ್ದು ಸರಿ ಇದ್ದರೆ ಅಂಥವೆಲ್ಲ ಮಾಡಬಾರ್ದು ಪೊಲೀಸರು. ಮತ್ತು ಇನ್ನೊಂದು, ಕೇಂದ್ರ ಸಚಿವರಾದಾಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಕಲಿ ಎನ್ಕೌಂಟರ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ರು. ಒಬ್ಬ ರಕ್ಷಣೆ ಇಲ್ಲ ಒಬ್ಬ ಸದಸ್ಯನಿಗೆ ಅಂತ ಅವರವರ ವೈಯಕ್ತಿಕ ನಾ ಏನು ಹೇಳಕ್ಕೆ ಹೋಗೋದು. ಮತ್ತು ಈ ಒಂದು ವಿಚಾರದಲ್ಲಿ ರಾಜಕೀಯ ಒತ್ತಡಗಳೇನಾದರೂ ದೊಡ್ಡ ಮಟ್ಟದಲ್ಲಿ ಇತ್ತಾ ಸಭಾಪತಿ ಹೊರಟ್ಟಿ ಮೇಲೆ? ಅವರೇ ದೊಡ್ಡದು ಇಲ್ಲ, ಸಣ್ಣದು ಇಲ್ಲ. ನನ್ನ ಮೇಲೆ ಯಾರೂ ಏನು ಒತ್ತಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಹರಿಬ್ರಹ್ಮ ಬಂದರೂ ನಾನು ಯಾರ ಮಾತು ಕೇಳೋದಿಲ್ಲ. ಈಗ ಫೈನಲ್ ಆಗಿ ಅಂತಿಮವಾಗಿ ಮತ್ತೆ ಏನಾದರೂ ನಿಮಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ವಿಡಿಯೋಗಳನ್ನ ಬೇರೆ ಕಡೆಯಿಂದ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನೀವು ಒಪ್ತೀರಾ? ಬೇರೆ ಕಡೆ ತಂದು ಕೊಟ್ಟರೆ ಅವನ್ನ FSL ಕಳಿಸ್ಬೇಕಾಗ್ತಿ. ಕಳಿಸ್ತೀವಿ. ಕಳಿಸೋದ್ರಾಗ ಏನಿದೆ ನೋಡ್ತೀವಿ. ನೋಡಿ ನಮ್ಮದೇ ಆದಂಥ ಕಾನೂನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರಾಗ ಏನು ಮಾಡಬೇಕು ಅನ್ನೋದು ಅದು ಬಂದಾಗ ನಾವು ಹೇಳ್ತೀವಿ. ಈಗೇನು ಹೇಳೋದಿಲ್ಲ. ಇದಿಷ್ಟು ಹೊರಟ್ಟಿಯವರ ಒಂದು ಸ್ಪಷ್ಟವಾದ ಮಾತುಗಳು. ಪೊಲೀಸರು ಏನಾದರೂ ಸದನದ ಒಳಗಡೆ ನಾವು ವಿಚಾರಕ್ಕೆ ಹಸ್ತಕ್ಷೇಪ ಮಾಡೋದೇ ಆದರೆ ಅವರೇನಾದರೂ ಬಂದರೆ ಅವರು ಜೈಲಿಗೆ ಹೋಗ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರವಿ ಸಚೇಸ್, ಪಬ್ಲಿಕ್ TV, ಬೆಂಗಳೂರು. ಇದು ಸಭಾಪತಿ ಬಸವರಾಜ ಹೊರಟ್ಟಿಯವರ ಮಾತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಹೊರಟ್ಟಿಯವರು ಒಂದನ್ನಂತೂ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಕೊಟ್ಟಿರುವಂತಹ ರೂಲಿಂಗೇ ಫೈನಲ್, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಚೇಂಜಸ್ ಇಲ್ಲ ಅಂಥೇಳಿ ಸಿಟಿ ರವಿ ಅವರಿಗೆ ಒಂದು ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಆಗಿರುವಂಥದ್ದು. ಬಟ್ ಈಗ ಪೊಲೀಸರ ನಡೆಯನ್ನ, ಸರ್ಕಾರ ನಡೆದುಕೊಂಡಂತಹ ರೀತಿಯನ್ನ, ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಮಾಡ್ತಾ ಇರುವಂತಹ ಆರೋಪವನ್ನ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಗೆ ಅರಗಿಸ್ಕೊಳ್ಳುತ್ತೆ ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಸಭಾಪತಿ ಬಸವರಾಜ ಹೊರಟ್ಟಿಯವರು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಡೋದಾಗಲಿ ಅಥವಾ ಇನ್ನೊಬ್ಬರಿಗೆ ಎಲ್ಲೋ ಒಂದು ಕಡೆ ಅವರು ಸರಿ ಇಲ್ಲ ಅಂತ ಹೇಳೋದಾಗಲಿ ಯಾವುದನ್ನು ಕೂಡ ಹೇಳಿಲ್ಲ. ಆದರೆ ಸದನದ ಒಳಗಡೆ ಇರತಕ್ಕಂಥ ದಾಖಲೆಗಳೇನಿದೆ, ದಾಖಲೆ ಆಧಾರದ ಮೇಲೆ ನಾನು ರೂಲಿಂಗ್ ಕೊಟ್ಟಿದ್ದೇನೆ ಅಂತ ಒತ್ತಿ ಪದೇ ಹೊರಟ್ಟಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಪರಿಷತ್ನ ಒಂದು ರೆಕಾರ್ಡ್ ಆಗಿರುವಂಥ ಪ್ರಕಾರ ಅದರಲ್ಲಿ ಅವರು ಹೇಳಿರ್ತಕ್ಕಂಥ ದಾಖಲೆ ಇಲ್ಲ, ಆಡಿಯೋ ವಿಡಿಯೋ ದಾಖಲೆ ಇಲ್ಲ. ಅದರ ಆಧಾರದ ಮೇಲೆ ನಾನು ರೂಲಿಂಗನ್ನು ಕೊಟ್ಟಿದ್ದೇನೆ ಅಂತ ಕೂಡ ಒಂದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಸದನದ ಒಳಗಡೆ ನಡೆಯುವಂಥ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳಲ್ಲಿ ಪೊಲೀಸರು ಹೊರಗಿನಿಂದ ಬಂದು ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ.
ಅಂದರೆ ಈಗ ನಮ್ಮಲ್ಲಿ FIR ಆಗಿದೆ, ನಾವು ಮಹಜರ್ ಮಾಡಬೇಕಾಗಿದೆ, ಆ ಘಟನೆ ನಡೆದಿರ್ತಕ್ಕಂಥದ್ದು ಸಭಾಂಗಣದ ಒಳಗಡೆ, ಪರಿಷತ್ ಸಭಾಂಗಣದ ಒಳಗಡೆ. ಹಾಗಾಗಿ ನೀವು ಅಲ್ಲಿ ಪರ್ಮಿಷನ್ ಕೊಡಬೇಕು ಮಹಜರ್ ಮಾಡೋದಕ್ಕೆ ಅಂತಲೂ ಕೂಡ ಕೇಳೋದಕ್ಕೆ ಸಭಾಪತಿ ಬಳಿ ಹೋಗಿದ್ರಂತೆ. ಆದರೆ ಸಭಾಪತಿಯವರು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಭಾಂಗಣದ ಒಳಗಡೆ ಮಹಜರ್ನ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಇಲ್ಲ ಅಂತೇಳಿ ಅದಕ್ಕೆ ಲಾಕ್ ಮಾಡಿಸಿ ಅಲ್ಲಿಗೆ ಪೊಲೀಸರನ್ನ ಬಿಟ್ಟಿಲ್ಲ. ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ, ಹಸ್ತಕ್ಷೇಪ ಮಾಡಿದ್ರೆ ಪೊಲೀಸರೇ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಪಬ್ಲಿಕ್ ಟಿವಿಗೆ ಬಸವರಾಜ ಹೊರಟ್ಟಿಯವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇನ್ನೊಂದು ಪ್ರಕರಣ, ಈಗ ರೂಲಿಂಗ್ ಕೊಟ್ಟ ತಕ್ಷಣ ಮುಗಿದ ಅಧ್ಯಾಯ. ಆದರೆ ಮತ್ತೆ ನಮ್ಮ ಬಳಿ ಯಾವುದಾದ್ರೂ ಮೊಬೈಲ್ನಲ್ಲಿ ಆಡಿಯೋ ವಿಡಿಯೋ ಇದೆ ಅಥವಾ ಇನ್ನೊಂದು ಆಡಿಯೋ ವಿಡಿಯೋ ಇದೆ ಅಂತ ಏನಾದರೂ ದೂರನ್ನು ಕೊಟ್ಟು ನನ್ನ ಬಳಿ ತಂದು ಕೊಟ್ಟರೆ ನಾನು ಅದನ್ನು FSLಗೆ ಕಳಿಸ್ತೇನೆ. ಆ ಬಳಿಕ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೇನೆ. ಅದು ಫೇಕ್ ವಿಡಿಯೋ ಆಗಿರ್ಬೋದು, ಏನಾಗಿರ್ಬೋದು. ಹಾಗಾಗಿ FSL ಕಳಿಸಿದ ಬಳಿಕ ಅದು ಸ್ಪಷ್ಟವಾಗುತ್ತೆ, ಸ್ಪಷ್ಟವಾದ ಬಳಿಕ ನನ್ನ ತೀರ್ಮಾನ ಕೊಡ್ತೇನೆ ಅನ್ನೋದನ್ನು ಕೂಡ ಬಸವರಾಜ ಹೊರಟ್ಟಿಯವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಜೊತೆಗೆ ಮಹಿಳಾ ಆಯೋಗ ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಬಂದು ನನ್ನ ಬಳಿ ಅದನ್ನು ಕೇಳುವಂತಿಲ್ಲ, ಕೇಳೋ ಅಧಿಕಾರ ಅವ್ರಿಗಿಲ್ಲ. ನಾನು ಸದನದ ಕಸ್ಟೋಡಿಯನ್, ಹಾಗಾಗಿ ಸದನದಲ್ಲಿ ಏನು ರೂಲಿಂಗ್ ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ ಅನ್ನೋದನ್ನು ಕೂಡ ಈಗಾಗಲೇ ಸಂದೇಶ ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದನದ ಹೊರಗಡೆ ನಡೆಯುವಂಥ ವಿಚಾರಗಳಿಗೆ ರಾಜಕೀಯವಾಗಿ ಹೆಚ್ಚೇನು ಪ್ರತಿಕ್ರಿಯೆ ಕೊಡದೇ ಹೋದರೂ ಹೊರತು ಕೆಲ ಸಂದೇಶಗಳನ್ನು ಕೂಡ ರವಾನೆ ಮಾಡಿದರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು CT ರವಿ ಕೇಸ್ಗೆ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ FIR ಏನಾಗುತ್ತೆ, ಸದನದ ಒಳಗಡೆ ಹಸ್ತಕ್ಷೇಪ ಮಾಡಂಗಿಲ್ಲ ಅಂತ ಹೊರಟ್ಟಿಯವರು ಹೇಳಿದ ಬಳಿಕ ಪೊಲೀಸರು ಯಾವ ಒಂದು ನಿಯಮದ ಅಡಿ ಯಾವ ರೀತಿ ಆ ಒಂದು ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇರುವಂತಹ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನು ಬಸವರಾಜ ಹೊರಟ್ಟಿಯವರು ಮಾಡಿದ್ದಾರೆ. CT ರವಿ ಅವರು ಆ ರೀತಿಯ ಪದ ಬಳಕೆ ಮಾಡಿದ್ದಾರೆ ಅಂಥೇಳಿ ಆರೋಪ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಮುಂದಿನ ನಡೆ ಹೆಜ್ಜೆ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ.